ಅವರು ಶ್ರೀಮಂತರೇನಲ್ಲ, ಹಾಗಂತ ಬಡವರು ಅಲ್ಲ. ಆದರೆ ವಾಸ ಮಾಡ್ತಿರೋದು ಮಾತ್ರ ಮುರಿದು ಬೀಳೋ ಸ್ಥಿತಿಯಲ್ಲಿರೋ ಮನೆಯಲ್ಲಿ. ಜಮೀನಿದೆ, ವಾಸಕ್ಕೆ ಯೋಗ್ಯವಾದ ಸೂರಿಲ್ಲ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಈ ಸ್ಟೋರಿ ನೋಡಿ. ಇವತ್ತು ನಾಳೆನೋ ಅಂತ ದಿನ ಎಣಿಸ್ತಿರೋ ಪಾಳು ಬಿದ್ದ ಮನೆ. ಇದ್ರಲ್ಲೇ ಈ ಬಡ ಹೆಣ್ಣು ಜೀವಗಳ ವಾಸ. ಊಟ, ವಸತಿ ಎಲ್ಲವೂ ಇಲ್ಲ, ನಿದ್ರೆಯೂ ಇಲ್ಲ. ಇವರ ಬದುಕು ನೋಡಿದ್ರೆ ಯಾರಿಗಾದ್ರೂ ಕರುಳು ಚುರುಕ್ ಅನ್ನಲೇಬೇಕು. ಅಂದಹಾಗೆ ಈ ದೃಶ್ಯ ಕಂಡು ಬಂದದ್ದು ಬೆಂಗಳೂರಿನ ನಾಗವಾರದ ಕೆಜಿ ಹಳ್ಳಿಯಲ್ಲಿ. ಹೀಗೆ ಹರಕು ಗುಡಿಸಲಿನಲ್ಲಿ ಚಿಂತಾಕ್ರಾಂತರಾಗಿ ಕುಳಿತಿರೋ ಇವರ ಹೆಸರು ಶಾಂತಮ್ಮ ಹಾಗೂ ಮಂಜುಳಾ. ಹಾಗಂತ ಇವರು ತೀರಾ ಬಡವರೇನೂ ಅಲ್ಲ. ನಗರದ ನಾಗವಾರದಲ್ಲಿ 1 ಎಕರೆ ಜಮೀನಿದೆ. ಆದರೆ ಜಮೀನು ಇದ್ದು ಬಳಸಿಕೊಳ್ಳಲು ಆಗ್ತಿಲ್ಲ. ಇದಕ್ಕೆಲ್ಲ ಕಾರಣ ಕೆಲವು ಪ್ರಭಾವಿ ವ್ಯಕ್ತಿಗಳಂತೆ. ಕೆಲ ವರ್ಷಗಳ ಹಿಂದೆ ಇವರ ಜಮೀನನ್ನ ವೈಯಾಲಿ ಕಾವಲ್ ಸೊಸೈಟಿ ಸ್ವಾಧೀನ ಮಾಡಿಕೊಂಡಿತ್ತಂತೆ. ಕೊನೆಗೆ ಕೋರ್ಟ್ ಮೊರೆ ಹೋಗಿ ಗುದ್ದಾಡಿ ಜಮೀನನ್ನ ತಮ್ಮದಾಗಿಸಿಕೊಂಡ್ರಂತೆ. ಕೊನೆಗೂ ಜಮೀನಿಗೆ ತಟ್ಟಿದ ಶನಿ ಬಿಡ್ತು ಅನ್ನುವಷ್ಟರಲ್ಲಿ ಈಗ ಮತ್ತೊಂದು ಅನಿಷ್ಟ ಎದುರಾಗಿದೆಯಂತೆ. ಕೆಲವು ಪ್ರಭಾವಿ ವ್ಯಕ್ತಿಗಳು ಈ ಜಮೀನು ತಮ್ಮದು ಅಂತ ಸೈಟ್ ನಿರ್ಮಾಣ ಮಾಡಿ ಮನೆಗಳನ್ನ ಕಟ್ಕೊಂಡಿದ್ದಾರಂತೆ. ಜಮೀನು ನಮ್ಮದು, ನಿಮ್ಗೆ ಸೇರಿದ್ದಲ್ಲ, ಇಲ್ಲಿ ಮನೆ ಮಾಡೋ ಹಕ್ಕು ನಿಮ್ಗಿಲ್ಲ ಅಂತ ಶಾಂತಮ್ಮ ಮತ್ತು ಮಂಜುಳಾ ಹೇಳಿದ್ರೆ ಆವಾಜ್ ಹಾಕ್ತಾರಂತೆ. ಅಷ್ಟೇ ಅಲ್ಲದೆ ಅಫ್ಸರ್ ಗುಂಡಾ ಹಾಗೂ ರವಿ ಅನ್ನೋರ ಜಮೀನು ವಿಚಾರವಾಗಿ ಕೊಲೆ ಪತ್ರಿಕೆ ಕೂಡ ಹಾಕಿದ್ದಾರಂತೆ. ಗೌರ್ಮೆಂಟ್ ಸರ್ವೆ ಮಾಡಿಸಿದ್ದೀನಿ, ಮತ್ತು ಕಾಂಪೌಂಡ್ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸರ್ ನಾನು ಕಾಂಪೌಂಡ್ ಹಾಕ್ತೀನಿ ಅಂದರೆ ನೀನು ಜಾಗನೇ ಇಲ್ಲ, ನೀನು ಆಚೆ ಹೋಗು, ನಿನ್ನ ಇದಕ್ಕೆ ಬರಲೇಬೇಡ, ನೀನು ಮಾತಾಡಲೇಬೇಡ ಅಂತ ನನಗೆ ದೌರ್ಜನ್ಯ ಮಾಡ್ತಾರೆ. ರೌಡಿಸಮ್ಮು ಅದು ಅಫ್ಸರ್ ಗುಂಡಾ ಅನ್ನೋನು ಬಂದ್ಬಿಟ್ಟು ಹೊಡಿಯೋಕ್ಕೆಲ್ಲ ಬರ್ತಾನೆ. ನಿನ್ನ ಮಕ್ಕಳೆಲ್ಲಾದರೂ ರೋಡಲ್ಲಿ ಸಿಕ್ಕಿದ್ರೆ ಸಾಕು ಹೊಡಿತೀನಿ ಅಂತ ಹೇಳ್ತಾನೆ. ಇನ್ನು 4 ದಿನಗಳ ಹಿಂದೆ ಶಾಂತಮ್ಮ ಮತ್ತು ಮಂಜುಳಾ ಜಮೀನಿಗೆ ತಡೆಗೋಡೆ ಕಟ್ಟಲು ಹೋಗಿದ್ದಾರೆ. ಆಗ ಅಪ್ಸರ ಗುಂಡಾ ಹಾಗೂ ರವಿ ಬಂದು ಕಾಂಪೌಂಡ್ ಕಟ್ಟಲು ಅವಕಾಶ ನೀಡಿಲ್ಲ ಎನ್ನಲಾಗ್ತಿದೆ. ಅಲ್ಲದೆ ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಜೆಸಿಬಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೆಲಸ ಇದೆ ಪಾಪ ಅಂದ್ರು, ಅವ್ರ ಲೆಕ್ಕ ಮಾತಾಡ್ಕೊಂಡು ಹೋಗಿದ್ದು ನಾವು 3,000 ರೂಪಾಯಿಗೆ. 3,000 ಕೆಲಸ ಮುಗಿದ್ವಿ. ಆಮೇಲೆ ಬಂದು ಅವರು ಪೊಲೀಸರು ಬಂದೆಲ್ಲ ಫೋಟೋಗಳು ಹಿಡಿದ ಮೇಲೆ ಅವಾಗೇನು ಗಾಡಿ ಎತ್ಕೊಂಡು ಹೋಗಿಲ್ಲ. ಒಂದಿನ ಬಿಟ್ಬಿಟ್ಟು ಮಾರನೇ ದಿವಸ ಫೋನ್ ಮಾಡಿ ಆ ನಂಬರ್ನ ನೋಟ್ ಮಾಡಿ ಬಂದು ತಗೊಂಡೋಗಿ ಗಾಡಿನ ಅರೆಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಇವರ ಹಿಂದೆ ಕೆಲವು ಪ್ರಭಾವಿಗಳ ಕೈವಾಡ ಇರುವುದರಿಂದ ಬಡ ಜೀವಿಗಳಿಗೆ ಜಮೀನು ಇದ್ದು ಇಲ್ಲದಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಸೂಕ್ತ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡ್ಬೇಕಿದೆ. ಬೆಂಗಳೂರಲ್ಲಿ ಅಡಿ ಜಾಗಕ್ಕೂ ಕೂಡ ಲಕ್ಷಾನುಗಟ್ಟಲೆ ಬೆಲೆ ಇದೆ. ಆದರೆ ಇವ್ರ ಹತ್ರ ಎಕರೆಗಟ್ಟಲೆ ಜಮೀನಿದ್ರು ಕೂಡ ಈ ರೀತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನಾದರೂ ಈ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ದೇವಯ್ಯ ಜೊತೆ ಗೌತಮ್ ಶೇಟ್, TV9 ಬೆಂಗಳೂರು.